ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿವಸ 28ನೇ ತಾರೀಕು ಏಪ್ರಿಲ್. ಲಾಕ್ಡೌನ್ ಶುರುವಾಗಿ ಸುಮಾರು ಒಂದು 40 ದಿವಸಗಳ ಹತ್ರ ಆಯ್ತಾ ಅಂತ ಮೋಸ್ಟ್ಲಿ ಆಗಿದೆ ಅಂತ ಅನ್ಸುತ್ತೆ. ನಡೀತಾ ಇದೆ. ಇವತ್ತಿನ ದಿವಸ ಬ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಪರಾಟ ಮಾಡಿದ್ದೆ. ಏನು ಪರಾಟ ಮಾಡಿದ್ದೆ ಅಂದರೆ ಮೆಂತ್ಯ ಸೊಪ್ಪು ಮತ್ತು ಆಲೂಗಡ್ಡೆ ಹಾಕಿ ಪರಾಟ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನಕ್ಕೆ ಕೋಡ್ಬಳೆ ಮಾಡಿದ್ದು ರೆಸಿಪಿ ಮಾಡಿದ್ದು ವಿಡಿಯೋ ತುಂಬ ಜನಕ್ಕೆ ಇಷ್ಟ ಆಗಿದೆ. ತುಂಬ ಜನ ಮೆಸೇಜ್ ಮಾಡಿದ್ದೀರಾ, ನೀವು ಮಾಡಿದ್ದೀರಾ ಅಂಥೇಳಿ ಫೋಟೋ ಕೂಡ ಶೇರ್ ಮಾಡ್ತೀರಾ. ಕೆಲವೊಬ್ರು ಮೇಲ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಅಂಥೇಳಿ. ಬಟ್ ಥ್ಯಾಂಕ್ ಯು ಸೋ ಮಚ್ ಶೇರ್ ಮಾಡಿದ್ದೀವಿ. ಯಾಕಂದರೆ ನಾವು ಖುಷಿ ಆಯಿತು ನೋಡಿ. ಇನ್ಸ್ಟಾಗ್ರಾಮ್ ಕೂಡ ನೀವು ಶೇರ್ ಮಾಡ್ಬೋದು ಸುಮಾರು ಜನ. ಆ್ಯಂಡ್ ಇನ್ನೊಂದು ಮೊನ್ನೆ ನೋಡ್ತಾ ಇದ್ದೆ ಅನಾಲಿಟಿಕ್ಸಲ್ಲಿ US ಅಲ್ಲಿ ಸುಮಾರು ಜನ ವೀಡಿಯೋಸ್ನ ನೋಡ್ತಿದ್ದಾರೆ. ಅನಾಲಿಟಿಕ್ಸಲ್ಲಿ ಗೊತ್ತಾಗುತ್ತೆ ಯಾರು ಎಲ್ಲಿ ಜಾಸ್ತಿ ವಿಡಿಯೋ ನೋಡ್ತಿದ್ದಾರೆ, ಯಾರು ನೋಡ್ತಿದ್ದಾರೆ, ಇದೆಲ್ಲ ಒಂದು ಕ್ಲಿಯರ್ ಪಿಕ್ಚರ್ ಇರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಾರೆ ಅಂತ ಕೂಡ ಅದ್ರೊಳಗೆ ಒಂದು ತೋರಿಸುತ್ತೆ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ ವಿಡಿಯೋಸ್ನ. ಯಾಕೆಂದರೆ ಶೇರ್ ಮಾಡಿದಾಗ ಕೆಲವೊಬ್ರು ಹೇಳ್ತಾರೆ ಯೂಟ್ಯೂಬಲ್ಲಿ ನಿಮ್ಮ ಚಾನಲ್ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ, ಯಾರೋ ಶೇರ್ ಮಾಡಿದ್ರು ವಾಟ್ಸಪ್ ಮೂಲಕ, ಅವಾಗ ಗೊತ್ತಾಯ್ತು ಅಂತಾರೆ. ನಾನು ಕೂಡ ಶೇರ್ ಮಾಡ್ತಿರ್ತೀನಿ. ಕೆಲವೊಬ್ರಿಗೆ ಕಿರಿಕಿರಿ ಆಗ್ಬೋದು, ಬಟ್ ಗೊತ್ತಾಗತ್ತೆ. ಕೆಲವೊಬ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗತ್ತೆ. ಆ ಉದ್ದೇಶದಿಂದ ಶೇರ್ ಮಾಡ್ತಿರ್ತೀನಿ. ಕೆಲವೊಂದ್ಸತಿ ಕಿರಿಕಿರಿ ಆಗುತ್ತೆ, ಬಟ್ ಸ್ವಲ್ಪ ಸಹಿಸ್ಕೊಳ್ಳಿ. ಶೇರ್ ಮಾಡೋದ್ರಿಂದ ಯಾರ್ಯಾರೋ ಉಪಯೋಗ ಬರ್ಬೋದು. ಸೊ ವಿಡಿಯೋನ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಶಂಕರ ಜಯಂತಿ. ಮುಖ್ಯವಾಗಿ ಅದು ಸ್ವೀಟ್ ಅಂತ ಏನು ಮಾಡ್ತಿಲ್ಲ, ಬಟ್ ಸ್ವೀಟ್ ಮಾಡ್ತೀನಿ. ಅದು ಸಿಹಿ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ತಿಂಡಿ ಸಖತ್ ಹೆವಿ ಆಗಿತ್ತು. ಸೊ ಸಿಹಿ ಪೊಂಗಲು ವಾಂಗಿಬಾತ್ ಮಾಡೋಣ ಅಂಥೇಳಿ. ಆಮೇಲೆ ಆದರೆ ಫ್ರೂಟ್ ಕಸ್ಟರ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಮ್ಮರು ಐಸ್ ಕ್ರೀಮ್ ಸದ್ಯಕ್ಕೆ ಮಾಡೋ ಆಲೋಚನೆ ಇಲ್ಲ. ಲಾಸ್ಟ್ ಇಯರ್ ನಾನು ಮ್ಯಾಂಗೋ ಐಸ್ ಕ್ರೀಮು ಆಮೇಲೆ ಕುಲ್ಫಿ ಶೇರ್ ಮಾಡಿದ್ದೆ. ಸೊ ಅದೆರಡು ರೆಸಿಪಿ ಇದೆ, ನೀವು ನೋಡ್ಬೋದು. ನಾನು ಕೂಡ ವಿಡಿಯೋಸ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಾ ಇರ್ತೀನಿ, ನೀವು ಚೆಕ್ ಮಾಡಿ. ಇಲ್ಲ ಅಂತಂದ್ರೂ ಕೆಲವೊಂದು ವಿಡಿಯೋಸು ಬರೋದಿಲ್ಲ. ನಾನು ಎಷ್ಟೇ ಕೀವರ್ಡ್ಸ್ ಹಾಕಿ ಟ್ಯಾಗ್ ಮಾಡಿದ್ರು ಕೂಡ ಒಂದೊಂದ್ಸರಿ ಸರ್ಚ್ ಮಾಡಿದಾಗ ಬರೋದಿಲ್ಲ. ಕೆಲವೊಂದು ವಿಡಿಯೋಸ್ನ ನಾನೇ ಹುಡುಕಿ ಹಾಕ್ತೀನಿ. ಬಟ್ ಮೋಸ್ಟ್ ಆಫ್ ದ ವಿಡಿಯೋಸ್ ಇದೆ. ಈಗ ಸಾಮಾನ್ಯವಾಗಿ ಬಿಸಿಬೇಳೆ ಬಾತು, ಆಮೇಲೆ ವಾಂಗಿಬಾತು, ಅಥವಾ ಡಿಫ್ರೆಂಟ್ ವೆರೈಟೀಸ್ ಆಫ್ ಪುಲಾವ್ಗಳು ಮಾಡೋದು ಹೇಗೆ, ಈ ಥರದ್ದೆಲ್ಲ ವಿಡಿಯೋಸ್ ಸುಮಾರಿದೆ. ಕಾಮೆಂಟ್ ಸೆಕ್ಷನಲ್ಲಿ ನೀವು ವಾಂಗಿಬಾತ್ ಪುಡಿ ಮಾಡೋದು ತೋರಿಸಿ ಇದೆಲ್ಲ ಕೇಳ್ತಿರ್ತೀರ. ಅದೆಲ್ಲ ಒಂದು ಸೆಟ್ ಆಫ್ ಏನು ಸ್ಟ್ಯಾಂಡರ್ಡ್ ವಿಡಿಯೋಸ್ ಏನಿದೆಯಲ್ಲ ಅದೆಲ್ಲ ಸುಮಾರಿದೆ, ನೀವು ಚೆಕ್ ಮಾಡ್ಬೋದು. ಎಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬನ್ನಿ. ರಜೆ ಶುರುವಾಗಿ ಮುಂಚೆ ಗಿಡಗಳನ್ನ ಹಾಕಬೇಕು, ಗಿಡಗಳನ್ನ ತಂದು ಬೆಳೆಸ್ಬೇಕು. ಮಳೆ ಬರುತ್ತೆ, ಒಳ್ಳೆ ಟೈಮು ಅಂತ ಅಂದ್ಕೊಂಡಿದ್ದೆ, ತರೋಕ್ಕಾಗಲಿಲ್ಲ. ಈಗ ಸದ್ಯಕ್ಕೆ ಒಂದೇ ಉಳಿದಿರೋದು ಮನಿ ಪ್ಲ್ಯಾಂಟ್ನ ಪ್ರೊಪಗೇಟ್ ಮಾಡಿ. ಸೊ ತುಂಬ ಈಸಿ. ಇದೊಂದು ಪಾಟ್ನಲ್ಲಿ ಹಾಕಿದೆ ಫಸ್ಟು. ತುಂಬ ಈಸಿ ಇದು, ನೀವು ಕೂಡ ಸುಮಾರು ಜನ ಮಾಡಿರ್ಬೋದು. ಮಾಡಿಲ್ಲ ಅಂತಂದರೆ ಒಂದು ವಾಟರ್ ಬಾಟ್ಲಲ್ಲಿ ಒಂದು ಬೇರಿರೋ ಥರದ್ದೊಂದು ಕಡ್ಡಿ ಇರುತ್ತಲ್ಲ, ಅದನ್ನು ಹಾಕಿಟ್ರೆ ಬೇರು ಉದ್ದಕ್ಕೆ ಬೆಳೆಯುತ್ತೆ. ಆಮೇಲೆ ಈ ಥರ ಪಾಟ್ನಲ್ಲಿ ಯಾವ ಥರ ಬೇಕಾದ್ರೂ ನೀವು ಆಮೇಲೆ ಇಟ್ಕೋಬೋದು. ಇದಕ್ಕೆ ನಾನು ಮಣ್ಣು ಹಾಕಿಲ್ಲ. ಇದು ಕೋಕೋ ಪೀಟು ಮತ್ತು ಕಾಂಪೋಸ್ಟ್ ಇರೋದು ಒಂದು ಮಿಕ್ಸ್ಚರ್ ಸಿಗುತ್ತೆ, ತೋರಿಸ್ತೀನಿ ನಿಮ್ಗೆ. ನಾನು ಆನ್ಲೈನಲ್ಲೂ ಸಿಗುತ್ತೆ ಅನಿಸುತ್ತೆ, ಅದನ್ನು ಇದಕ್ಕೆ ಹಾಕಿದ್ದೀನಿ. ಅದು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮಾಯಿಶ್ಚರ್ ಚೆನ್ನಾಗಿ ಉಳಿಯುತ್ತೆ. ಇದ್ರೊಳಗಡೆ ತುಂಬ ತೇವ ಇರಬೇಕು ಇದರಲ್ಲಿ, ಆವಾಗಲೇ ಚೆನ್ನಾಗಿ ಬರೋದು. ಸೊ 1 ಪಾಟ್ 2 ಪಾಟ್ ರೆಡಿ ಮಾಡಿದ್ದೀನಿ. ಗಿಡಗಳ ಬಗ್ಗೆ ಒಂದಿಷ್ಟು ದಿವಸ ಸಾಕಷ್ಟು ಮಾಡಿದ್ದೆ, ಮಧ್ಯದಲ್ಲಿ ಟ್ರಾವೆಲ್ ಮಾಡೋ ಟೈಮಲ್ಲಿ ಸಾಕಷ್ಟು ಕಡಿಮೆ ಆಗೋಯ್ತು. ಈಗ ಮತ್ತೆ ವಾಪಸ್ಸು ಇಂಡೋರ್ ಪ್ಲ್ಯಾಂಟ್ಸ್ಗಳ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ ನನಗೆ, ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಇದೊಂದು ರೆಡಿಯಾಗಿದೆ, ಇನ್ನೊಂದು ಪಾಟು ರೆಡಿಯಾಗಿದೆ. ಹಾಗೆಯೇ ಕಸ ಗುಡಿಸಿ ಹೊಸದು ಪಾತ್ರೆ ತೊಳೆಯೋದಂತ ಕೆಲಸಗಳು ದಿನ ನಡೀತಿರುತ್ತೆ. ನಾನು ವಾಂಗಿಬಾತ್ ಮಾಡಬೇಕು, ಹಾಗೆ ಸಿಹಿ ಪೊಂಗಲ್ ಮಾಡಬೇಕು. ಅದಾದ್ಮೇಲೆ ಕಸ್ಟರ್ಡು. ವಾಂಗಿಬಾತ್ ರೆಸಿಪಿ ಇದ್ದೇ ಇದೆ, ಸಿಹಿ ಪೊಂಗಲ್ದು ಇದೆ ಚಾನಲಲ್ಲಿ, ಅದನ್ನು ಶೇರ್ ಮಾಡಬೇಕು. ಅದನ್ನು ಕಸ್ಟರ್ಡ್ ಮಾಡ್ಬೇಕಾದ್ರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕಂದರೆ ಕಸ್ಟರ್ಡ್ ಮಾಡ್ಬೇಕಾದ್ರೆ ತುಂಬ ಜನ ಇದು ಸಣ್ಣ ಪುಟ್ಟ ಈ ಥರದನ್ನ ಸಮಸ್ಯೆ ಫೇಸ್ ಮಾಡಿರ್ಬೋದು. ಗಂಟು ಆಗೋದಿರ್ಬೋದು, ಅಥವಾ ತುಂಬ ಗಟ್ಟಿ ಆಗೋದಿರ್ಬೋದು. ಸೊ ಇದನ್ನೆಲ್ಲ ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ನೋಡ್ತಾ ಹೋಗೋಣ. ಕಬೇನ್ ಸೊಪ್ಪು ಜಾಸ್ತಿ ತಂದ್ಬಿಟ್ಟಿದೆ, ಸೊ ಅದನ್ನು ಒಣಗಿಸಿಟ್ಕೊಂಡಿದ್ದೀನಿ. ಈ ಥರ ಒಣಗಿಸಿಟ್ರೆ ನೀವು ಬೇಕಾದ್ರೆ ಕೊಬ್ಬರಿ ಎಣ್ಣೆ ಜೊತೆ ಇದನ್ನು ಬಿಸಿ ಮಾಡಿಕೊಂಡು ಕೂದಲಿಗೆ ಹಚ್ಕೊಂಡ್ರು ಕೂಡ ಒಳ್ಳೆಯದು, ಉಪಯೋಗಿಸ್ಬೋದು. ಅಥವಾ ಚಟ್ನಿ ಪುಡಿಗೆ ಏನಕ್ಕೆ ಬೇಕಾದರೂ ಈ ಥರ ಒಣಗಿಸಿಟ್ಟಾಗಿ ಯೂಸ್ ಮಾಡೋದು ಈಸಿ ಆಗುತ್ತೆ, ವೇಸ್ಟ್ ಆಗೋದಿಲ್ಲ.
ಜಾಸ್ತಿ ಇದೆ ಅಂದಾಗ ಅದನ್ನ ಒಣಗಿಸಿ ನೆರಳಲ್ಲೇ ಒಣಗಿಸ್ಬೇಕು, ಬಿಸಿಲಿಗೆ ಏನು ಬೇಡ. ಅಂದರೆ ಮನೇಲಿ ಎಲ್ಲಿ ಸ್ವಲ್ಪ ಕಿಟಕಿ ಈ ಥರ ಬಿಸಿಲು ಬರುತ್ತೋ ಅಲ್ಲಿ ಇಟ್ಬಿಟ್ಟು ಅದನ್ನು ಒಣಗಿಸಿದ್ರೆ ಏನು ಕಸೂರಿ ಮೇಥಿ ಎಲ್ಲ ಉಪಯೋಗಿಸೋದು, ಅದೇ ಥರ ಕರ್ಬೇವಿನ ಸೊಪ್ಪು ಯೂಸ್ ಮಾಡ್ಬೋದು, ಮಜ್ಜಿಗೆ ಹಾಕೊಂಡು ಕುಡಿಬೋದು. ಸೊ ತುಂಬ ಯೂಸ್ಫುಲ್ ಆಗಿರುತ್ತೆ. ಜಾಸ್ತಿ ಇತ್ತು ಅದನ್ನು ಮಾಡಿ ಇಟ್ಟಿದ್ದೀನಿ. ಹಾಗೇನೆ ತುಂಬ ಜನ ಕಿಚನ್ ಟೂರ್ ಮಾಡಿ ಅಂತ ಕೇಳ್ತೀರಾ. ನಂಗೆ ಗೊತ್ತು ಸುಮಾರು ದಿವಸದಿಂದ ಇದೊಂದು ಪೆಂಡಿಂಗ್. ಇದು ಕಿಚನಲ್ಲಿ ಒಂದಿಷ್ಟು ಚೇಂಜಸ್ ತರೋ ಆಲೋಚನೆಗಳಿದೆ. ಸೊ ಅದೆಲ್ಲ ಬಂದ ಮೇಲೆ ಒನ್ಸ್ ಫಾರ್ ಆಲ್ ನಾನು ಕಿಚನ್ ಟೂರ್ನ ಮಾಡ್ತೀನಿ ಖಂಡಿತ. ತುಂಬ ಏನಂತಾರೆ, ತುಂಬ ಏನು ಚೇಂಜಸ್ ಬರಲ್ಲ, ಬಟ್ ಏನು ನಾನು ಚೇಂಜಸ್ ಮಾಡಬೇಕು ಅಂದ್ಕೊಂಡಿದ್ದೀನೋ, ಯಾವ ಚೇಂಜಸ್ ಸ್ಟ್ರಕ್ಚರಲ್ಲಿ ಯಾವ ಚೇಂಜಸ್ಸು ಬರೋದಿಲ್ಲ. ಚಿಕ್ಕ ಪುಟ್ಟ ಅಂದರೆ ಕಬೋರ್ಡ್ಸ್ ಇರ್ಬೋದು ಅಥವಾ ಸ್ಟೋರೇಜ್ ಏರಿಯಾಗಳಿರ್ಬೋದು, ಈ ಥರದ್ದು ಒಂಚೂರು ಮಾಡೋಣ ಅಂತ ಐಡಿಯಾ ಇದೆ. ಅದಾದಮೇಲೆ ಖಂಡಿತ ಒನ್ಸ್ ಫಾರ್ ಆಲು ಕಿಚನ್ ಟೂರ್ ಮಾಡ್ತೀನಿ. ಅದಲ್ಲದೆ ನೀವು ಸುಮಾರು ಸತಿ ನೋಡಿದ್ದೀರಾ, ಒಂದು ಐಡಿಯಾ ಇದೆ ಹೇಗಿದೆ ನನ್ನ ಕಿಚನ್ ಅಂತೇಳಿ, ಬಟ್ ಮಾಡ್ತೀನಿ. ಆಮೇಲೆ ಗ್ರೈಂಡ್ರ್ ಬಗ್ಗೆ ಯಾರೋ ಕೇಳ್ತಾ ಇದ್ರು ಯಾವುದು ಅಂಥೇಳಿ. ಅಲ್ಟ್ರಾ ಇದು ಗ್ರೈಂಡ್ರು. ಇದು ಅಂಥ ಏನು ದಿ ಬೆಸ್ಟ್ ಗ್ರೈಂಡರ್ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಇದ್ರ ಕಲ್ಲು ಏನಿದೆಯಲ್ಲ ಅದು ಕೋನ್ ಶೇಪಲ್ಲಿದೆ. ಒಳಗಡೆ ಕಲ್ಲು ಕೋನ್ ಶೇಪಲ್ಲಿದೆ. ಅದೇನಾಗುತ್ತೆ ಅಂದರೆ ಫ್ಲ್ಯಾಟ್ ಆಗಿರೋ ಈ ಟೈರ್ ಥರ ಇರುತ್ತಲ್ಲ ಕಲ್ಲು, ಅದಿದ್ರೆ ತುಂಬ ಚೆನ್ನಾಗಿ ಒಂದು ಕಾಳನ್ನು ಏನು ಮಿಸ್ ಆಗದೆ ನುರಿಯುತ್ತೆ. ದೋಸೆ ಹಿಟ್ಟಿರ್ಬೋದು ಅಥವಾ ಇಡ್ಲಿ ಹಿಟ್ಟಿನಲ್ಲಿ ಅಲ್ಲೊಂದು ಅಕ್ಕಿ ಇಲ್ಲೊಂದು ಉದ್ದಿನ ಬೇಳೆ ಈ ಥರ ಸಿಗೋದಿಲ್ಲ. ಬಟ್ ಈ ಕೋನ್ ಶೇಪಿಂಗ್ ಕಲ್ಗಳಲ್ಲಿ ಐ ಡೋಂಟ್ ನೋ ಯಾವ ಥರ ಡಿಸೈನ್ ಅಂತ ಗೊತ್ತಿಲ್ಲ, ಏನು ಸ್ಟೈಲಿಶ್ ಆಗಿರಲಿ ಅಂತನೋ ಬಿಗಿನಿಂಗಲ್ಲಿ ಏನೂ ಪ್ರಾಬ್ಲಮ್ ಬರೋದಿಲ್ಲ. ಸವಿತಾ ಏನಾಗೋದೆ ಕಲ್ಲು ಸರಿಯಾಗಿ ಮುರಿಯೋದಿಲ್ಲ. ಬಟ್ ಓಕೆ ಚೆನ್ನಾಗಿದೆ. ಆದರೆ ನನಗೇನಿದು ದಿ ಬೆಸ್ಟ್ ಅನ್ಸೋದಿಲ್ಲ. ಯಾಕೆಂದರೆ ಇದು ಎಕ್ಸ್ಪೆನ್ಸಿವ್, ಕಡಿಮೆ ಏನು ಬೆಲೆ ಇಲ್ಲ. ಇದು ನನಗೆ ಗಿಫ್ಟ್ ಬಂದಿದ್ದ ಇದು. ಆದರೆ ಇದು 5,000 to 7,000 ಒಳಗಿನ ರೇಂಜಲ್ಲಿ ಇರ್ಬೋದು ಅನ್ಕೋತೀನಿ. ಈಗ ಒಂದು ಸುಮಾರು 9 to 10 ವರ್ಷದ ಹಿಂದೆ 5,000 ಅಥವಾ 6,000 ಅಷ್ಟರೊಳಗಿತ್ತು. ಇವಾಗ ಒಂದು 7,000 ತನಕ ಹೋಗಿದೆಯೋ ಅನ್ನೋ ಗೊತ್ತಿಲ್ಲ. ಸೊ ದಿ ಬೆಸ್ಟ್ ಏನು ಗ್ರೈಂಡರ್ ಅಲ್ಲ ಇದು ಅಲ್ಟ್ರಾ. ಇವಾಗ ಒಂದು ಪ್ರೀಮಿಯರ್ ಅಂತ ಒಂದು ಬರ್ತಾ ಇದೆ. ನನಗೆ ಪ್ಲಾನ್ಸ್ ಇದೆ ತೊಗೋಬೇಕು ಅಂತೇಳಿ. ಯಾಕಂದರೆ ಇದು ಮೋರ್ ದೆನ್ 10 years, ಇಲ್ಲ ಮೋರ್ ದೆನ್ ಆಗಲ್ಲ 10 years ಅಂತ ಆಗುತ್ತೆ. ಸೊ ಯಾಕೆಂದರೆ ಅದೇ ಹೇಳ್ದಂಗೆ ಅಲ್ಲೊಂದು ಇಲ್ಲೊಂದು ಕಾಡು ಬಿಟ್ಟು ಹೋಗ್ತಿರುತ್ತೆ. ಸರಿಯಾಗಿ ಅದು ಗ್ರೈಂಡ್ರಲ್ಲಿ ಅಂದರೆ ಹಿಟ್ಟಲ್ಲಿ ನುರಿಯೋದಿಲ್ಲ. ಹಾಗಾಗಿ ಅದೊಂದು. ಆಮೇಲೆ ತುಂಬ ದಿವಸ ಆಯಿತು. ಸೊ ಕ್ವಾಂಟಿಟಿ ಕೆಪಾಸಿಟಿ ಎಷ್ಟು ಅಂತ ಕೇಳಿದ್ರೆ ನಿಜವಾಗ್ಲೂ ನಂಗೆ ಐಡಿಯಾ ಇಲ್ಲ. ಮೋಸ್ಟ್ಲಿ 2 ಲೀಟ್ರ್ ಕೆಪಾಸಿಟಿ, 2 ಲೀಟ್ರಿಗಿಂತ ಜಾಸ್ತಿ ಇದೆ ಅಂತ ಅನ್ಕೋತೀನಿ. ನಾನು ಹೇಳ್ದಂಗೆ ನಂಗೆ ಗಿಫ್ಟ್ ಬಂದಿದ್ದು. ಸೊ ಅಲ್ಟ್ರಾ ಇದು ಏನಂತ ತೊಗೊಂಡು ಅಂತ ಖಂಡಿತ ನಾನಂತೂ ಸಜೆಸ್ಟ್ ಮಾಡೋದಿಲ್ಲ. ಬಿಗಿನಿಂಗಲ್ಲಿ ಚೆನ್ನಾಗಿತ್ತು, ಬಟ್ ಆಮೇಲೆ ಸ್ವಲ್ಪ 1 or 2 years ಆದಮೇಲಿಂದ ಹಿಟ್ಟಿನಲ್ಲಿ ಒಂದೊಂದು ಕಾಳುಗಳು ಉಳ್ಕೊಳ್ಳೋದು, ಆಮೇಲೆ ಕಡಿಮೆ ಕ್ವಾಂಟಿಟಿ ಹಾಕೋದಕ್ಕಾಗೋದಿಲ್ಲ. ಯಾಕಂದರೆ ಆ ಕೋನ್ ಶೇಪ್ ಕಲ್ಲಿಗೆ ಸಿಗೋದಿಲ್ಲ. ಈ ಫ್ಲ್ಯಾಟ್ ಆಗಿ ಟೈರ್ ಥರ ಇರೋ ಕಲ್ಲಾದರೆ ನೀವು ಎಷ್ಟು ಕಡಿಮೆ ಕ್ವಾಂಟಿಟಿ ಹಾಕಿದ್ರು ಕೂಡ ತುಂಬ ಚೆನ್ನಾಗತ್ತೆ. ಸೊ ಇದಿಷ್ಟು ಕತೆ. ಹಾಗೆ ಒಲೆ ಬಗ್ಗೆ ಕೂಡ ಕೇಳ್ತಿರ್ತೀರ. ನಂದು ಫೇಬರ್ ಹಾಬ್ ಇದು. ಚಿಮಣಿನೂ ಫೇಬರ್ದೇನೆ. ಸುಮಾರು ಸತಿ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಹೊಸ ಸಬ್ಸ್ಕ್ರೈಬರ್ಸು, ಹೊಸ ವ್ಯೂವರ್ಸ್ ಬರ್ತಿರ್ತಾರೆ, ಬಂದವರು ಪ್ರಶ್ನೆ ಕೇಳ್ತಿರ್ತಾರೆ. ಇದು ಫೇಬರ್ದೇ ಹಾಬು ಮತ್ತು ಚಿಮಣಿ 2 ಫೇಬರ್ದು. ಪ್ರೈಸು ಲಿಂಕು ಅದೆಲ್ಲ ಎಷ್ಟು ವರ್ಷ ಆಗೋಯ್ತು ಅಂದರೆ 10 ವರ್ಷದ ಹತ್ತತ್ರ ಬಂತು. ಚೆನ್ನಾಗಿ ಬರ್ತಿದೆ, ಕ್ವಾಲಿಟಿ ಚೆನ್ನಾಗಿದೆ, ಯಾವ ಥರ ತೊಂದರೆನೂ ಇಲ್ಲ. ಸೊ ಫೇಬರ್ ಹಾಬ್ಸಿಗೆ ಆ್ಯಕ್ಚುಲಿ ಫೇಮಸ್ ಅವರು. ನಂಬರ್ 1 ಅಂತಲೇ ಅನಿಸುತ್ತೆ. ಇಟಲಿದು ಬ್ರ್ಯಾಂಡ್ ಅದು. ಬಟ್ ಇವಾಗ ಇಂಡಿಯಾದಲ್ಲೂ ಮ್ಯಾನುಫ್ಯಾಕ್ಚರ್ ಆಗ್ತಿದೆ. ಸೊ ಜಯನಗರದಲ್ಲಿದೆ ಶೋರೂಮು. ಹಾಗೆ ಡಬಲ್ ರೋಡಲ್ಲಿ ಕೂಡ ಇದೆ ಅನಿಸುತ್ತೆ. ಇಷ್ಟು ಕಾಮೆಂಟ್ ಸೆಕ್ಷನಲ್ಲಿ ಬರ್ತಿದ್ದಕ್ಕೆ ಉತ್ತರ ಆಯಿತು. ಸೊ ಬನ್ನಿ ನೋಡ್ತಾ ಹೋಗೋಣ.
ಇಲ್ಲಿ ಕಸ್ಟರ್ಡ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ವಿಕಿ ಫೀಲ್ಡ್ ನೋಡೋದು ಕಸ್ಟರ್ಡ್ ಪೌಡರ್ ಏನು ಬರುತ್ತಲ್ಲ ವೆನಿಲಾ ಫ್ಲೇವರ್ದು ಅದನ್ನು ತೊಗೊಂಡಿದ್ದೀನಿ. ಇದರೊಳಗಡೆ ಕಾರ್ನ್ಫ್ಲೋರ್ ಇರುತ್ತೆ, ವೆನಿಲಾ ಎಸೆನ್ಸ್ ಇರುತ್ತೆ, ಒಂದು ಬಣ್ಣ ಹಾಕಿರ್ತಾರೆ ಫುಡ್ ಕಲರು, ಅಷ್ಟೇ, ಇನ್ನೇನು ಇರೋದಿಲ್ಲ. ಇಷ್ಟು 3 ಪದಾರ್ಥ ಮನೇಲಿದ್ರೆ ಅದನ್ನು ಕೂಡ ಮಾಡ್ಕೋಬೋದು. ಈಗ ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಇದು ಗ್ರೀನ್ ಪ್ಯಾಕೆಟ್ ಬರುತ್ತಲ್ಲ ಅದು. ನೀವು ಬೇಕಾದರೆ ರೆಡ್ ಕೂಡ ತೊಗೋಬೋದು, ಫುಲ್ ಫ್ಯಾಟ್ ಮಿಲ್ಕ್ ಅಂತಾರಲ್ಲ ಅದು ಕೂಡ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹಾಲನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ, ಯಾಕೆಂದರೆ ಇದ್ರೊಳಗೆ ನಾನು ಕಸ್ಟರ್ಡ್ ಪೌಡ್ರನ್ನ ಚೆನ್ನಾಗಿ ಕದ್ರಿ ಇಟ್ಕೋಬೇಕಾಗತ್ತೆ. ಆಮೇಲೆ ಹಾಲು ಕಾದ ತಕ್ಷಣ ಇದನ್ನು ಹಾಕಬೇಕಾಗಿರೋದ್ರಿಂದ ಆವಾಗ ಸಮಯ ಇರೋದಿಲ್ಲ. ಹಾಗಾಗಿ ಮುಂಚೆನೇ ಚೆನ್ನಾಗಿ ಗಂಟಿಲ್ದಿರೋ ಥರ ಕದರ್ಕೋಬೇಕಾಗತ್ತೆ. ಇಲ್ಲಿ ನಾನು 4 ರಿಂದ 5 ಚಮಚದಷ್ಟು ತೊಗೊಂಡಿದ್ದೀನಿ. ನಿಮಗೆ ತುಂಬ ಥಿಕ್ಕಾಗಿ ಬೇಕು ಅಂತ ಅನಿಸಿದ್ರೆ ನೀವು ಇನ್ನೂ ಹಾಕೋಬೋದು. ಕೊನೆಗೆ ಗೊತ್ತಾಗತ್ತೆ ನಿಮಗೆ ಎಷ್ಟು ಥಿಕ್ಕಾಗಿ ಆಗಿದೆ ಅಂತ ನಾನು ತೋರಿಸ್ತೀನಿ. ಇಲ್ಲಿ 4 ರಿಂದ 5 ಸ್ಪೂನ್ ನಂಗೆ ಸಾಕು ಅಂತ ಅನ್ನಿಸ್ತು. ಆ ಫ್ಲೇವರು, ಬಣ್ಣ ಎಲ್ಲ ಕರೆಕ್ಟಾಗಿದೆ ಅನಿಸ್ತು. ತುಂಬ ಬೇಕು ಅನಿಸಿದ್ರೆ ಹಾಕೋಬೋದು. ಹಾಲಿಲ್ಲ ಅಂತಂದರೆ ನೀವು ನೀರಿಗೆ ಕೂಡ ಅಂದರೆ ಸ್ವಲ್ಪ ಪ್ರಮಾಣ ಜಾಸ್ತಿ ಹಾಕೋಬೇಕಾಗತ್ತೆ. ನೀರಿನಲ್ಲಿ ಕೂಡ ಮಾಡ್ತಾರೆ, ಬಟ್ ನನಗೆ ಹಾಲಿನಲ್ಲಿ ಇಷ್ಟ ಆಗುತ್ತೆ. ಆಮೇಲೆ ಇನ್ಸ್ಟ್ರಕ್ಷನ್ ಕೂಡ ಹಾಲಿನಲ್ಲೇ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ, ನಾನು ಪೂರ್ತಿ ಓದೋಕ್ಕಾಗಲಿಲ್ಲ. ಇಲ್ಲಿ ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 1 ಲೋಟದಷ್ಟು ಇಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೆ. ಆವಾಗ ಕ್ಯಾಮ್ರಾ ಆನ್ ಆಗಿರಲಿಲ್ಲ, ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. 1 ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ವಾಂಗಿಬಾತ್ ರೆಡಿಯಾಗಿತ್ತು, ಕಲಿಸ್ತಾ ಇದ್ದೀನಿ. ಬಿಸಿ ಇದ್ದಾಗ ಏನಾಗುತ್ತೆ, ಜಾಸ್ತಿ ಕಲ್ಸೋಕ್ಕೆ ಹೋದರೆ ಅನ್ನ ಎಲ್ಲ ಮುದ್ದೆ ಆಗಿ ಚೆನ್ನಾಗಿ ಅನಿಸೋದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಕೈಯಾಡಿಸ್ಬಿಟ್ಟು ಬಿಟ್ಬಿಟ್ಟಿರ್ತೀನಿ. ಆರಿದ್ಮೇಲೆ ಮತ್ತೆ ಇನ್ನೊಂದ್ಸತಿ ಕಲಿಸಿದ್ರೆ ಚೆನ್ನಾಗಿ ಕೂಡ್ಕೊಳ್ಳುತ್ತೆ. ಯಾವಾಗಲೂ ಅಷ್ಟೇ ಈ ಬಾತ್ಗಳೆಲ್ಲ ಮಾಡಿದಾಗ ಏನಾಗುತ್ತೆ, ಒಂದು ಅರ್ಧ ಗಂಟೆ ಬಿಟ್ಟು ತಿಂದರೆ ಒಂಥರ ಚೆನ್ನಾಗಿ ರುಚಿ ಬಂದಿರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟು ತಿನ್ನೋಕ್ಕೆ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ನೀವು ಮಾಡಿದ್ರೆ ಎಲ್ಲ ಉಪ್ಪು, ಹುಳಿ, ಖಾರ, ಕೊಬ್ಬರಿಲಿರೋ ಸಿಹಿ ಎಲ್ಲ ಒಟ್ಟು ಕೂಡ್ಕೊಂಡಿರುತ್ತೆ. ಹಾಲು ಕಾದಿದೆ. ಇವಾಗ ನಾನು 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. 1 ಕಪ್ಪು ಅಂದರೆ ನಾನು ನಿಮಗೆ ತೋರಿಸಿದ್ನಲ್ಲ ಅದರೊಳಗೆ. ಹಾಲು ಕಾದ್ಮೇಲೆ ಈ ಥರ ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನಾನು ಇದು ಕದ್ರಿಟ್ಕೊಂಡಿದ್ದಲ್ಲ ಕಸ್ಟರ್ಡ್ ಪೌಡ್ರು ಮತ್ತೊಮ್ಮೆ ಕೈ ಆಡಿಸ್ಕೋತೀನಿ, ಯಾಕೆಂದರೆ ತಳದಲ್ಲಿ ಸೆಟ್ಲಾಗಿ ಹೋಗಿತ್ತು. ಹಾಗಾಗಿ ಈ ಥರ ವಿಸ್ಕರ್ ಇದ್ದರೆ ವಿಸ್ಕರಿಂದ ಹೀಗೆ ಕಂಟಿನ್ಯೂಸ್ ಆಗಿದೆ ನಾನು ಮಿಕ್ಸ್ ಮಾಡ್ತಾ ಇರಿ, ಯಾಕೆಂದರೆ ಗಂಟುಗಳಾಗೋದಿಲ್ಲ. ಸ್ಪೂನು, ಸೌಟಿಗಿಂತ ವಿಸ್ಕರಲ್ಲಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂದು ತಂದಿಟ್ಕೊಳ್ಳಿ ಮನೆಯಲ್ಲಿ, ತುಂಬ ನೀಟಾಗಿ ಆಗುತ್ತೆ. ಸುಮಾರು ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತೆ ವಿಸ್ಕರು ಮನೇಲಿದ್ದರೆ. ಈ ಥರ ಚೆನ್ನಾಗಿ ಕೈ ಆಡಿಸ್ಬೇಕು. ಇವಾಗ ಹಾಲು ಗಟ್ಟಿಯಾಗ್ತಾ ಹೋಗುತ್ತೆ. ಸಕ್ಕರೆ ಎಷ್ಟು ಹಾಕೋಬೇಕು ಅಂದರೆ ನಿಮ್ಮ ಟೇಸ್ಟಿಗೆ ಬಿಟ್ಟಿದ್ದು, ಯಾಕಂದರೆ ಕಸ್ಟರ್ಡ್ ಪೌಡ್ರಲ್ಲೇನು ಸ್ವೀಟ್ನೆಸ್ ಇರೋದಿಲ್ಲ. ಹಾಗಾಗಿ ಸಕ್ಕರೆ ನೋಡ್ಕೊಂಡು ಹಾಕೊಳ್ಳಿ. ನೋಡಿ ಇಷ್ಟು ಗಟ್ಟಿಯಾಗಿದೆ. ಎಷ್ಟೊತ್ತವರೆಗೂ ಈ ಥರ ಮಾಡಬೇಕು ಅಂತಂದರೆ ಸೈಡಲ್ಲೆಲ್ಲ ಬಬಲ್ಸ್ ಥರ ಬರ್ತಿದೆ, ಚೆನ್ನಾಗಿ ಗಟ್ಟಿಯಾಗಿದೆ ಅಂತ ಗೊತ್ತಾಗತ್ತೆ. ಒಂದು ಹಸಿ ವಾಸನೆ ಏನಿರುತ್ತಲ್ಲ ಅದೆಲ್ಲ ಹೋಗಿ ಹಾಲು ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆದಮೇಲೆ ನೋಡಿ ಸೈಡಲ್ಲೆಲ್ಲ ಬರ್ತಿದೆಯಲ್ಲ, ಕುದೀತಾ ಇದೆ. ಸೊ ಇವಾಗ ಒಲೆನ ಆಫ್ ಮಾಡಿಬಿಡೋಣ. ಇದನ್ನು ಆರಕ್ಕೆ ಇಟ್ಬಿಟ್ಟು ನಂತರ ಫ್ರಿಜ್ನಲ್ಲಿ ಇಡಬೇಕಾಗತ್ತೆ. ಫ್ರಿಜ್ಜಲ್ಲಿ ಇಟ್ಟು ತೆಗೆದ್ಮೇಲೆ ಅಂದರೆ 3-4 ಗಂಟೆ ಫ್ರಿಜ್ಜಲ್ಲಿ ಇಟ್ಟ ಮೇಲೆ ತೆಗೆದಾಗ ಈ ಥರ ಕಸ್ಟರ್ಡ್ ತಯಾರಾಗಿತ್ತು. ಈಗ ನಾನು ಹಣ್ಣುಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಯಾವ ಹಣ್ಣು ಬೇಕಾದ್ರೂ ಹಾಕೋಬೋದು. ವಾಟರ್ ಮೆಲನ್ ಒಂದು ಬಿಟ್ಟು ಮಸ್ಕ್ ಮೆಲನ್ನು, ದ್ರಾಕ್ಷಿ, ಬಾಳೆಹಣ್ಣು, ಸೇಬಣ್ಣು, ಕಿತ್ಲೆನೂ ಓಕೆ ಹಾಕ್ಬೋದು. ಅಂಥ ಏನು ಅಂದರೆ ಇದ್ರ ಜೊತೆ ಸ್ವಲ್ಪ ಗಟ್ಟಿಯಾಗಿರೋ ಹಣ್ಣುಗಳಿದ್ರೆ ಚೆನ್ನಾಗಿರುತ್ತೆ. ಈ ಥರ ಒಂದು ಗ್ಲಾಸ್ನಲ್ಲಿ ಸೆಟ್ ಮಾಡ್ಕೋಬೋದು. 1 ಲೇಯರ್ ಅದು ಕಸ್ಟರ್ಡ್, 1 ಲೇಯರು ಐಸ್ ಕ್ರೀಮ್ ಇದ್ದರೆ ಮೇಲ್ಗಡೆ 1 ಲೇಯರ್ ಐಸ್ ಕ್ರೀಮ್ನ ಹಾಕ್ಕೊಬೋದು. 1 ಲೇಯರ್ ಅಲ್ಲ, 1 ಸ್ಕೂಪ್ ಐಸ್ ಕ್ರೀಮ್ ಹಾಕ್ಕೊಂಡು ಚೆರಿಯಿಂದ ಡೆಕೋರೇಟ್ ಮಾಡಿದ್ರೆ ಯಾವ ಹೋಟ್ಲಲ್ಲಿ ಸಿಗೋದಕ್ಕಿಂತನೂ ಜೋರಾಗಿ ಕಾಣುತ್ತೆ. ಹೆಚ್ಚು ಕಮ್ಮಿ ಇಲ್ಲಿ ಕಾಣಿಸ್ತಿರೋದು ನನಗೆ MTRಲ್ಲಿ ಕೊಡ್ತಾರಲ್ಲ ಫ್ರೂಟ್ ಕಸ್ಟರ್ಡ್, ಆ ಥರ ನೆನಪಾಗ್ತಾ ಇದೆ. ಇದನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಕೂಡ ಕಲಿಸ್ಕೋಬೋದು. ಅಂದರೆ ಹಣ್ಣೆಲ್ಲ ಹಾಕಿ ಕಸ್ಟರ್ಡ್ನ ಒಂದೇ ಸತಿ ಕಲಿಸಿಡ್ಬೋದು. ಬಟ್ ನಂಗೆ ಈ ಥರ ಸರ್ವ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ದಾಳಿಂಬ್ರೆ ಹಾಕಿದ್ದೀನಿ ನಾನು, ಬಾಳೆಹಣ್ಣು, ಮಾವಿನ ಹಣ್ಣು, ದ್ರಾಕ್ಷಿ ಇದಿಷ್ಟನ್ನು ಹಾಕಿದ್ದೀನಿ. ಹಾಗೆ ಅವತ್ತಿನ ದಿವಸ ವ್ಲಾಗ್ ಮುಗಿಸೋಕ್ಕಾಗಲ್ಲ. ಮಾರನೇ ದಿವಸ ಬೆಳಗ್ಗೆ ಎದ್ದರೆ ಮೋಸ್ಟ್ಲಿ ಬುಧವಾರ ಅಂತ ಅನ್ಕೋತೀನಿ. ಚೆನ್ನಾಗಿ ಮಳೆ ಬಂದಿತ್ತು, ತುಂಬ ತಣ್ಣಗಿತ್ತು, ನೆಲ ಎಲ್ಲ ಒದ್ದೆ ಆಗಿತ್ತು, ಖುಷಿ ಆಗ್ತಾ ಇತ್ತು ನೋಡೋದಕ್ಕೆ. ಹೊರಗಡೆ ದೃಶ್ಯ ಚೆನ್ನಾಗಿತ್ತು ಕಾಫಿ ಕುಡಿತಾ. ಸೊ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.